ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಏನಾದರೂ ಹೊಸ ರುಚಿಯಲ್ಲಿ ಅಡಿಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಈ ವಿಡಿಯೋದ ಮೂಲಕ ನಾನು ಆಂಧ್ರ ಸ್ಟೈಲ್ನಲ್ಲಿ ದಾಲ್ ಪಪ್ಪು ಹೇಗೆ ಮಾಡೋದಂತ ತಿಳಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಈ ಪಪ್ಪು ತುಂಬಾ ಇಷ್ಟ, ಹಾಗೆ ಮಾಡೋದು ಕೂಡ ತುಂಬಾ ಸುಲಭ, ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳು ಸೊಪ್ಪು ತಿನ್ನಲ್ಲ ಅನ್ನೋ ಕಂಪ್ಲೇಂಟ್ ಇದ್ದೇ ಇರುತ್ತೆ. ಈ ದಾಲ್ ಪಪ್ನಲ್ಲಿ ಸೊಪ್ಪು ಹಾಕಿ ಮಾಡಿರೋದ್ರಿಂದ ಆ ಕಂಪ್ಲೇಂಟ್ ಸಹ ಇರೋದಿಲ್ಲ. ಈ ಪಪ್ಪು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಚಪಾತಿ, ಪೂರಿ, ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹೀಗೆಲ್ಲ ನೋಡಿ ಫಂಕ್ಷನ್ಗಳಲ್ಲಿ ಈ ಆಂಧ್ರ ದಾಲ್ ಪಪ್ಪು ಮಾಡಿಸೋದು ಟ್ರೆಂಡ್ ಆಗಿದೆ. ಅದೇ ಆಂಧ್ರ ಪಪ್ಪು ಮನೆಯಲ್ಲಿ ಹೇಗೆ ಸುಲಭವಾಗಿ ಮಾಡ್ಕೊಳ್ಬಹುದು ಅಂತ ನೋಡೋಣ. ಆಂಧ್ರ ಸ್ಟೈಲ್ ದಾಲ್ ಪಪ್ಪು ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ದೊಡ್ಡ ಈರುಳ್ಳಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಒಂದು ಈರುಳ್ಳಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡೀನಿ ಒಗ್ಗರಣೆಗೆ. ಒಂದು 4-5 ಟೊಮಾಟೊ, ಒಂದು ಗಡ್ಡೆ ಬೆಳ್ಳುಳ್ಳಿ. ಹಾಗೆ ನೋಡಿ ಇದರಲ್ಲಿ ಸೊಪ್ಪು, ಪಾಲಕ್, ಮೆಂತ್ಯ ಮತ್ತು ದಂಟು 3 ಇದೆ, ಸ್ವಲ್ಪ ತೊಗೊಂಡಿದ್ದೀನಿ. ಈಗ ನೋಡಿ ದಾಲ್ ಪಪ್ಪು ಮಾಡೋ ವಿಧಾನ ನೋಡೋಣ. ಆಮೇಲೆ ನೋಡಿ ಇದು ಬೇಳೆದು ಫೋಟೋ ಮಿಸ್ ಆಗಿದೆ ಇಂಗ್ರೀಡಿಯೆಂಟ್ಸಲ್ಲಿ, ಸಾರಿ. ಈಗ ನೋಡಿ ಚೆನ್ನಾಗಿ ತೊಳ್ಕೊಳ್ಳೋಣ ಬೇಳೆನ. ಇದರಲ್ಲಿ ತೊಗರು ಬೇಳೆ, ಸ್ವಲ್ಪ ಮೊಸರು ಬೇಳೆ, ಒಂದು 3-4 ಸ್ಪೂನ್ ಮೊಸರು ಬೇಳೆ, ಹಾಗೆ ಸ್ವಲ್ಪ 1 ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ. ಯಾಕಂದರೆ ಎಲ್ಲ 3 ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. 1-2 ಸಲ ಚೆನ್ನಾಗಿ ತೊಳ್ಕೊಂಡು ನೀರು ಫಿಲ್ಟ್ರ್ ಮಾಡಿ ಮತ್ತು ಒಳ್ಳೆ ನೀರು ಹಾಕಿ ನೋಡಿ, ನೀರು ಹಾಕಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ. ಯಾಕಂದರೆ ಇದರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ, ನಾವು ಮ್ಯಾಶ್ ಮಾಡೋಕ್ಕೂ ಈಸಿ ಆಗುತ್ತೆ. ನೀವು ಯಾವಾಗಲೂ ಅಷ್ಟೇ ಯಾವ ದಾಲ್ ಮಾಡಿದ್ರೂ ಸಹ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಅಥವಾ ತುಪ್ಪ. ನೋಡಿ ಅರ್ಧ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನು ಜೀರಿಗೆ. ಹಾಗೆ ನೋಡಿ ನಾವು ಮುಂಚೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, 1 ಗಡ್ಡೆ ಬೆಳ್ಳುಳ್ಳಿ, ಈರುಳ್ಳಿ, ಇದೆಲ್ಲ ಹಾಕೋದ್ರಿಂದ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ ಇದರಲ್ಲೇ. ಹಾಗೆ ನೋಡಿ ಟೊಮೊಟೊ, ಒಂದು 4-5 ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋದು. ಹಾಗೆ ಅದ್ರ ಜೊತೆಗೆ ಸೊಪ್ಪು. ನೀವು ಪಾಲಕ್ಕು ಮತ್ತು ಮೆಂತ್ಯ ಮೇನ್ ಇರಬೇಕು, ಅದ್ರ ಜೊತೆಗೆ ಬೇರೆ ಯಾವುದಾದ್ರೂ 1 ಅಥವಾ 2 ಸೇರಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಎಲ್ಲನೂ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 3-4 ವಿಜಿಲ್ ಅಥವಾ 5 ವಿಜಿಲ್ ಹೊಡಿಸಿದ್ರು. ನಿಮಗೆ ಗೊತ್ತಿರ್ಬೋದು ನಿಮ್ಮ ಮನೆಯಲ್ಲಿ ಬೇಳೆ ಎಷ್ಟು ವಿಜಿಲ್ ಹೊಡಿಸಿದರೆ ಬೇಯುತ್ತೆ ಅಂತ. ಅಷ್ಟು ವಿಜಿಲ್ ಹೊಡಿಸಿ ಈಗ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲನೂ. ಆಮೇಲೆ ಈ ಕಡೆ ಒಂದು ಒಗ್ಗರಣೆ ಕೊಡೋಣ. ಅದಕ್ಕೆ ದಾಲ್ಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕಿ, ಅದರ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಘಮ. 1 ಸ್ಪೂನ್ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಕರಿಬೇವು. ಎಲ್ಲನೂ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ಯಾವಾಗಲೂ ಅಷ್ಟೇ ಬೆಳ್ಳುಳ್ಳಿ ಒಗ್ಗರಣೆಗೆ ಸ್ವಲ್ಪ ಜಜ್ಜಿ ಹಾಕಿ, ಅದರ ಸ್ಮೆಲ್ಲು ನೀವೇ ನೋಡ್ತೀರಾ, ಮನೆಯೆಲ್ಲ ಘಮ ಅಂತ ಇರುತ್ತೆ. ಹಾಗೆ ನಾನು ಮೊದಲೇ ಹೇಳಿದ್ನಲ್ವ, 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಸಹ ಅಷ್ಟೇ, ಈರುಳ್ಳಿ ಈ ಥರ ಸ್ವಲ್ಪ ಫ್ರೈ ಮಾಡಿ ದಾಲ್ ಅದ್ರ ಜೊತೆ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಸಹ ಅಷ್ಟೇ, ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನೋಡಿ ಕಲರ್ ಚೇಂಜ್ ಆಗಲಿ ಅಂತ ನಾನು 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಆಂಧ್ರದಲ್ಲೆಲ್ಲ ನೀವು ಯಾವ ಹೋಟೆಲ್ಗೆ ಹೋದ್ರು, ಈ ಖಾನಾವಳಿ ಅಂತ ಸಿಗುತ್ತಲ್ವ, ಆ ಥರದ್ದು ಹೋದರೂ ಸಹ ಅಷ್ಟೇ ಈ ಪಪ್ಪು ಮೇನಾಗಿ ಇದ್ದೇ ಇರುತ್ತೆ. ಮಾಡೋ ಸಹ ಎಷ್ಟು ಸುಲಭ ನೋಡಿ, ಎಲ್ಲ ಕುಕ್ಕರಲ್ಲಿ ಹಾಕಿ ಮಾಡಿಬಿಡ್ಬೋದು. ಯಾವಾಗಲಾದರೂ ನಿಮಗೆ ಸಾಂಬಾರು, ರಸಮ್ಮು ತಿಂದು ಬೋರ್ ಆಗಿದ್ದರೆ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಏನು ಮಸಾಲೆ ರುಬ್ಬೋದು ಬೇಕಾಗಿಲ್ಲ, ಕಾಯಿ ರುಬ್ಬೋದು ಬೇಕಾಗಿಲ್ಲ, ಏನೂ ಇಲ್ಲ. ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಇದೆ, ಇಷ್ಟ ಆಗಬೇಕು, ಹಾಗಾದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನೊಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗೇನು ನಾವು ಚೆನ್ನಾಗಿ ಮ್ಯಾಶ್ ಮಾಡಿರ್ತೀವಲ್ವ, ಆ ದಾಲೆಲ್ಲ ಇದರಲ್ಲಿ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್. ನೋಡಿ ಅದ್ರ ಪರಿಮಳ ಅಂತೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಒಂದು ಕುದಿ ಬರಲಿ ಸ್ವಲ್ಪ, ಯಾಕಂದರೆ ಅದು ಒಗ್ಗರಣೆ ಎಲ್ಲ ಎಣ್ಣೆ ಅದೆಲ್ಲ ಚೆನ್ನಾಗಿ ಬೆರೀಲಿ.
ನೋಡಿ ಆಂಧ್ರ ದಾಲ್ ಪಪ್ಪು ರೆಡಿಯಾಗಿದೆ. ಈ ಆಂಧ್ರ ಪಪ್ಪು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಆದರೆ ನಾನು ಪಕ್ಕಾ ಆಂಧ್ರ ಟ್ರೆಡಿಷ್ನಲ್ ಸ್ಟೈಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದು ನೋಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಈ ದಾಲ್ ಜೊತೆ ತಿಂತಾ ಇದ್ದರೆ ಆಹಾ ಒಕ್ಕ ಮುದ್ದ ಎಕ್ಕವನೇ ತಿಂಟಾರು. ಇಂತಹ ದಾಲ್ ಪಪ್ಪು ನೀವು ಮನೆಯಲ್ಲೇ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.